ಈ ನಮ್ಮ ಹೆಮ್ಮೆಯ ಕನ್ನಡ ನಾಡಿನ ರಾಜಧಾನಿ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸಿಲಿಕಾನ್ ಸಿಟಿ ಅಂತಲೇ ಫೇಮಸ್ ಆಗಿರುವ ಬೆಂಗಳೂರಿನ ನಗರದ ದೇವತೆ ಯಾವುದು ಅಂತ ನಿಮಗೆ ಗೊತ್ತಲ್ವಾ? ಅಣ್ಣಮ್ಮ. ಹೌದು, ಶ್ರೀ ಅಣ್ಣಮ್ಮ ದೇವಿ ಗ್ರಾಮ ದೇವತೆಯಿಂದ ನಗರ ದೇವತೆಯ ಪಟ್ಟಕ್ಕೆ ಏರಿರುವಂತಹ ಬೆಂಗಳೂರು ನಗರದ ಅಧಿದೇವತೆ. ಶ್ರೀ ಅಣ್ಣಮ್ಮ ದೇವಿಯನ್ನು ನಗರದ ಅಧಿದೇವತೆ, ಬೆಂಗಳೂರಿನ ಕಾವಲು ದೇವತೆ, ಗ್ರಾಮ ದೇವತೆ ಹಾಗೂ ನವಶಕ್ತಿ ಅಣ್ಣಮ್ಮ ಅಂತಲೂ ಕರೀತಾರೆ. ಈ ಅಣ್ಣಮ್ಮ ದೇವತೆ ಬೆಂಗಳೂರು ನಗರದ ಹೃದಯ ಭಾಗದಲ್ಲೇ ಇದೆ. ಅಂದರೆ ಮೆಜೆಸ್ಟಿಕ್ಕಿಗೆ ಕೇವಲ 500 ಮೀಟರ್ ದೂರದ ಗಾಂಧಿನಗರದಲ್ಲಿದೆ. ಬೆಂಗಳೂರು ಮಹಾನಗರದ ಅತ್ಯಂತ ಜನದಟ್ಟಣೆಯ ಪ್ರದೇಶದಲ್ಲಿ ಶ್ರೀ ಅಣ್ಣಮ್ಮ ದೇವಿ ದೇವಸ್ಥಾನ ಇದ್ದರೂ ಕೂಡ ಹೊಸಬ್ರಿಗೆ ಅಷ್ಟು ಬೇಗ ಆ ದೇವಸ್ಥಾನ ಗೊತ್ತಾಗೋದಿಲ್ಲ. ಹೊಸಬ್ರಿರಲಿ, ಬೆಂಗಳೂರಿನಲ್ಲೇ ಇರುವ ಸುಮಾರು ಅರ್ಧದಷ್ಟು ಜನ ಶ್ರೀ ಅಣ್ಣಮ್ಮ ದೇವಿ ದೇವಸ್ಥಾನವನ್ನೇ ನೋಡಿಲ್ಲ ಅಂದರೂ ಅದರಲ್ಲೇನೂ ಆಶ್ಚರ್ಯ ಇಲ್ಲ. ಹೌದು, ಇತ್ತೀಚಿನ ವರ್ಷಗಳಲ್ಲಷ್ಟೇ ಜನ್ಮ ತಾಳಿರುವ ಇಸ್ಕಾನ್ ದೇವಸ್ಥಾನ ಬೆಂಗಳೂರಿನಲ್ಲಿ ಎಲ್ಲಿದೆ ಅಂದರೆ ಯಾರು ಬೇಕಾದರೂ ಹೇಳ್ತಾರೆ. ಆದರೆ ಶತಶತಮಾನಗಳಿಂದ ಬೆಂಗಳೂರಿನ ಕಾವಲಿಗೆ ನಿಂತಿರುವ ಶ್ರೀ ಅಣ್ಣಮ್ಮ ದೇವಿ ದೇವಾಲಯ ಎಲ್ಲಿದೆ ಅಂದರೆ ಹೇಳೋರು ಭಾಳ ಕಡಿಮೆ ಜನ. ಆದರೆ ಗುಪ್ತಗಾಮಿನಿಯಂತಿರುವ ಶ್ರೀ ಅಣ್ಣಮ್ಮ ದೇವಿ ದೇವಾಲಯದ ಐತಿಹಾಸಿಕ ಹಿರಿಮೆಗೇನೂ ಕೊರತೆ ಇಲ್ಲ. ಹಾಗಿದ್ದರೆ ನೀವಿಲ್ಲಿ ನೋಡುತ್ತಿರುವ ಶ್ರೀ ಅಣ್ಣಮ್ಮ ದೇವಿ ದೇವಾಲಯದ ಇತಿಹಾಸವನ್ನು ತಿಳಿಯುವುದಕ್ಕೆ ಮುಂಚೆ ಶ್ರೀ ಅಣ್ಣಮ್ಮ ತಾಯಿಯ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ. ಮತ್ತು ನೀವು ನೋಡುತ್ತಿರುವ ನೇಟಿವ್ ನೆಸ್ಟ್ ಯೂಟ್ಯೂಬ್ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ನಿಮಗೆ ಅನಿಸಿದ್ದನ್ನು ಕಾಮೆಂಟಲ್ಲಿ ತಿಳಿಸಿ. ಈ ವಿಡಿಯೋ ಹೆಚ್ಚಿಷ್ಟವಾದರೆ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಕಳಿಸಿ, ಅವರು ಕೂಡ ನೋಡಲಿ. ಬೆಂಗಳೂರಿನ ಈ ಶ್ರೀ ಅಣ್ಣಮ್ಮ ದೇವಿ ದೇವಾಲಯ ಇತಿಹಾಸ ಪ್ರಸಿದ್ಧವಾದಂತಹ ದೇವಸ್ಥಾನ ಆಗಿದೆ. ಸುಮಾರು 10ನೇ ಶತಮಾನದಷ್ಟು ಹಳೆಯ ದೇವಸ್ಥಾನ ಇದಾಗಿದೆ. ಇಲ್ಲಿ ದೇವಸ್ಥಾನವನ್ನು ನಿರ್ಮಾಣ ಮಾಡಲಿಕ್ಕೆ ಕಾರಣ ಏನಪ್ಪ ಅಂದರೆ ಅಂದರೆ ಈ ದೇವಸ್ಥಾನ ನಿರ್ಮಾಣವಾಗಿರುವ ಸ್ಥಳದಲ್ಲಿದ್ದಂತಹ ಮುನಿಶಾಮಣ್ಣ ಹಾಗೂ ಅಣ್ಣಪ್ಪ ಎಂಬವರ ಕನಸಿನಲ್ಲಿ ಬಂದಂತಹ ಈ ದೇವತೆ, ನಾವು 7 ಮಂದಿ ಅಕ್ಕ ತಂಗಿಯರಿದ್ದೇವೆ, ನಿಮ್ಮ ಜಮೀನಿನಲ್ಲಿ ಒಡಮೂಡುತ್ತೇವೆ, ನೀವು ನನಗೊಂದು ದೇವಸ್ಥಾನವನ್ನು ನಿರ್ಮಿಸಿ ನೀವು ನನ್ನನ್ನು ಆರಾಧಿಸಿದರೆ ನಿಮ್ಮ ಕುಟುಂಬಕ್ಕೆ ಒಳ್ಳೆಯದಾಗುತ್ತದೆ ಅಂತ ಹೇಳಿ ಕನಸಿನಲ್ಲಿ ಹೇಳ್ತಂತೆ. ಆಗ ಈ ಮುನಿಸಾಮಣ್ಣ ಹಾಗೂ ಅಣ್ಣಪ್ಪ ಎಂಬುವರು 10ನೇ ಶತಮಾನದಷ್ಟು ಹಿಂದೆ ಈ ದೇವಸ್ಥಾನವನ್ನು ನಿರ್ಮಿಸಿದರು ಅನ್ನೋದು ಐತಿಹಾಸಿಕ ದಾಖಲೆಯಾಗಿದೆ. ನೀವಿಲ್ಲಿ ನೋಡುತ್ತಿರುವ ಈ ದೇವಸ್ಥಾನದಲ್ಲಿ ಶ್ರೀ ಅಣ್ಣಮ್ಮ ದೇವಿಯು ಸಪ್ತ ಮಾತೃಕೆಯ ರೂಪದಲ್ಲಿ ಇಲ್ಲಿ ನೆಲೆಗೊಂಡಿದ್ದಾಳೆ. ನೀವಿಲ್ಲಿ ನೋಡ್ತಾ ಇದ್ದೀರಲ್ಲ, ಇವೇ ಸಪ್ತ ಮಾತೃಕೆಗಳು, ಅಂದರೆ ಸಪ್ತ ಮಾತೆಯರು ಅಂತಲೂ ಕೂಡ ಇದನ್ನು ಕರೀತಾರೆ. ಹಾಗೆ 7 ಜನ ಅಕ್ಕ ತಂಗಿಯರು ಅಂತಲೂ ಕೂಡ ಈ ದೇವತೆಗಳನ್ನು ಕರೀತಾರೆ. ಮತ್ತು ಈ ಆಸನದಲ್ಲಿರುವಂತಹ ಆಸನಾಂಬೆ ದೇವತೆ ಕೂಡ ಸಪ್ತ ಮಾತೃಕೆ, ಸಪ್ತ ಮಾತೆಯ ದೇವಾಲಯವಾಗಿದೆ. ಹಾಗೆ ನಮ್ಮ ಶಿರಾ ತಾಲೂಕಿನಲ್ಲಿರುವ ಮಣ್ಣಮ್ಮ ತಾಯಿ ದೇವಸ್ಥಾನ ಕೂಡ ಸಪ್ತ ಮಾತೃಕೆಯ ದೇವಸ್ಥಾನ ಅಂತ ಹೇಳಿ ಹೇಳ್ತಾರೆ. ಇನ್ನೂ ಈ ರೀತಿಯ ದೇವಸ್ಥಾನಗಳು ಕರ್ನಾಟಕದಲ್ಲಿ ಇದ್ದಾವೆ ಅಂತಲೂ ಕೂಡ ಹೇಳ್ತಾರೆ. ನಾನು ಈಗಾಗಲೇ ತಿಳಿಸಿರುವಂತೆ ಇಲ್ಲಿಯ ಶ್ರೀ ಅಣ್ಣಮ್ಮ ದೇವಿಯು ಈ ದೇವಸ್ಥಾನದಲ್ಲಿ ಶತಮಾನಗಳಷ್ಟು ಹಿಂದೆ ಈಗಿನ ಬೆಂಗಳೂರು ಅಥವಾ ಹಿಂದಿನ ಬೆಂದಕಾಳೂರಿನ ಮುನಿಶಾಮಣ್ಣ ಹಾಗೂ ಅಣ್ಣಪ್ಪ ಎಂಬುವರ ಜಮೀನಿನಲ್ಲಿ 7 ಸಣ್ಣ ಕಲ್ಲುಗಳ ಅಥವಾ 7 ಕಲ್ಲುಗಳ ಶಿಲ್ಪಗಳ ಮೂಲಕ ಸಪ್ತ ಮಾತೃಕೆಯ ರೂಪದಲ್ಲಿ ಇಲ್ಲಿ ಉದ್ಭವಿಸಿದಳು ಅನ್ನುವಂಥದ್ದು ಒಂದು ಐತಿಹ್ಯವಾಗಿದೆ. ನೀವಿಲ್ಲಿ ಏನು ನೋಡ್ತಿದ್ದೀರಲ್ಲ, ಇದೇ ಶ್ರೀ ಅಣ್ಣಮ್ಮ ದೇವಿಯ ಗರ್ಭಗುಡಿ. ಅಂದರೆ ಮುನಿಶಾಮಣ್ಣ ಅಣ್ಣಪ್ಪ ಕಟ್ಟಿಸಿದಂತಹ ಗರ್ಭಗುಡಿ ಇದೇ ಆಗಿದೆ. ಈ ಗರ್ಭಗುಡಿಯ ಗೋಡೆಯಲ್ಲಿ ಇಲ್ಲಿ ನೋಡುತ್ತಿರುವಂತಹ ಸಪ್ತ ಮಾತೃಕೆಯರು ಅಂದರೆ 7 ಜನ ಅಕ್ಕ ತಂಗಿಯರು 7 ಶಿಲ್ಪಗಳು ಗೋಡೆಯಲ್ಲಿ ಅಂಟ್ಕೊಂಡಿದ್ದಾವೆ. ಸಾಮಾನ್ಯವಾಗಿ ಗ್ರಾಮ ದೇವತೆ ಅಂದರೆ ಆ ಗ್ರಾಮ ದೇವತೆಯ ನಿರ್ವಹಣೆಯನ್ನು ಇಡೀ ಊರೇ ಉಸ್ತುವಾರಿಯನ್ನು ವಹಿಸ್ಕೊಂಡಿರ್ತದೆ. ಅಂದರೆ ಅದರ ನಿರ್ವಹಣಾ ಕಾರ್ಯವನ್ನು ಇಡೀ ಗ್ರಾಮಸ್ಥರು ಮಾಡ್ತಿರ್ತಾರೆ, ಇಲ್ಲ ಮುಜರಾಯಿ ಇಲಾಖೆ ಮಾಡ್ತಿರ್ತದೆ. ಆದರೆ ಇಲ್ಲಿ ಇರುವಂತಹ ಶ್ರೀ ಅಣ್ಣಮ್ಮ ದೇವಿ ದೇವಾಲಯದ ನಿರ್ವಹಣೆಯನ್ನು ಏನು ಹಿಂದೆ ಈ ದೇವಸ್ಥಾನವನ್ನು ನಿರ್ಮಿಸಿದ್ರಲ್ಲ ಮುನಿಶಾಮಣ್ಣ ಹಾಗೂ ಅಣ್ಣಪ್ಪ, ಅವರ ಕುಟುಂಬವೇ ಇವತ್ತಿಗೂ ಕೂಡ ಆಡಳಿತದ ನಿರ್ವಹಣೆಯನ್ನು ಮಾಡಿಕೊಂಡು ಬರ್ತಾ ಇದೆ. ಸಾಮಾನ್ಯವಾಗಿ ದೇವಸ್ಥಾನಗಳಲ್ಲಿ ವಾದ್ಯವನ್ನು ನುಡಿಸುವ ಪರಿಪಾಠ ಇರ್ತದೆ. ಅದರಲ್ಲಿಯೂ ಪೂಜೆ ಮತ್ತು ಉತ್ಸವಗಳಲ್ಲಿ ಈ ಅರೆವಾದ್ಯ ಅಂದರೆ ಉರುಮೆಯನ್ನು, ಓಲ್ಗವನ್ನು, ಕಹಳೆ ವಾದ್ಯವನ್ನು ನುಡಿಸ್ತಾರೆ. ಆದರೆ ಈ ನಮ್ಮ ಅಣ್ಣಮ್ಮನಿಗೆ ತಮಟೆ ವಾದ್ಯವೇ ತುಂಬ ಪ್ರಿಯವಾದದ್ದು. ಇದನ್ನು ಅಣ್ಣಮ್ಮನ ತಮಟೆ ಅಂತಲೇ ಕರೀತಾರೆ. ಅಣ್ಣಮ್ಮನ ತಮಟೆ ಕೇಳೋಣವಾ?
ಕಿವಿ ಗಡಚಿಕ್ಕುವ ಅಣ್ಣಮ್ಮನ ತಮಟೆ ಶಬ್ದ ಕೇಳಿದ್ರಲ್ಲ, ಇರಲಿ. ಈ ಅಣ್ಣಮ್ಮ ದೇವಾಲಯಕ್ಕೆ ಈ ಬೆಂಗಳೂರು ನಿರ್ಮಾತೃ ಕೆಂಪೇಗೌಡರು ಪ್ರಮುಖ ಭಕ್ತರಾಗಿದ್ದರು ಅಂತ ಹೇಳ್ತಾರೆ. ಈ ಅಣ್ಣಮ್ಮನ ದೇವಾಲಯವು ಆಯತಾಕಾರದ ಗರ್ಭಗೃಹವನ್ನು ಹೊಂದಿದೆ, ಅಂದರೆ ಗರ್ಭಗುಡಿಯನ್ನು ಹೊಂದಿದೆ. ಗರ್ಭಗೃಹದ ನಡುವೆ ಸಪ್ತ ಮಾತೃಕೆಯರ ಪ್ರತೀಕವಾಗಿ 7 ಕಲ್ಲಿನ ಮೂರ್ತಿಗಳು ಇವೆ. 2 ದೇವಿಯ ಶಿಲ್ಪಗಳಾಗಿದ್ದು, ಚತುರ್ಭುಜೆಯರಾದ ಆ ದೇವಿಯರ ಕೈಯಲ್ಲಿ ಖಡ್ಗ, ತ್ರಿಶೂಲ, ಡಮರು ಹಾಗೂ ಪಾನಪಾತ್ರೆಗಳಿವೆ. ಈ ಗರ್ಭಗುಡಿಯನ್ನು ಮುನಿಶಾಮಣ್ಣ ಹಾಗೂ ಅಣ್ಣಪ್ಪ ನಿರ್ಮಿಸಿದ್ದಾರೆ ಅಂತ ತಿಳಿಯೋದಾದರೆ, ಗರ್ಭಗೃಹದ ಮುಂಭಾಗದ ನವರಂಗ, ಮುಖಮಂಟಪದ ಭಾಗಗಳು ಅನಂತರ ಸೇರ್ಪಡೆಯಾಗಿವೆ. ಈ ಅಣ್ಣಮ್ಮನ ದೇವಾಲಯ ಹಲವು ಬಾರಿ ಜೀರ್ಣೋದ್ಧಾರಗೊಂಡಿದೆ. ದೇವಾಲಯದ ಒಳಗೆ, ಅಂದರೆ ದೇವಾಲಯದ ಆವರಣ ಇದೆಯಲ್ಲ, ಅದರೊಳಗೆ ಸುತ್ತಲೂ ಸುಮಾರು 20-20ಕ್ಕೂ ಹೆಚ್ಚು ಈ ಉತ್ಸವ ಮೂರ್ತಿಗಳು ಇವೆ. ಅಂದರೆ ಈ ಅಣ್ಣಮ್ಮನ ಉತ್ಸವ ಮೂರ್ತಿಗಳು ಇವೆ. ಯಾಕಪ್ಪ ಅಂದರೆ ಬೆಂಗಳೂರಿನ ವಿವಿಧ ಭಾಗದ ಜನ ಅಣ್ಣಮ್ಮನನ್ನು ತಮ್ಮ ವಾರ್ಡಿಗೆ, ತಮ್ಮ ಹಳ್ಳಿಗೆ, ತಮ್ಮ ಏರಿಯಾಗೆ ಉತ್ಸವ ಮೂರ್ತಿಗಳನ್ನು ಕರ್ಕೊಂಡೋಗಿ ಮೆರವಣಿಗೆ ಮಾಡುವಂಥದ್ದು ಇತ್ತೀಚಿನ ದಿನಗಳಲ್ಲಿ ಹೆಚ್ಚಾಗಿದೆ. ಒಂದೊಂದು ದಿನ 5-6 ಉತ್ಸವ ಮೂರ್ತಿಗಳನ್ನು ತೆಗೆದುಕೊಂಡೋಗಿ ಅಲ್ಲಿ ಮೆರವಣಿಗೆಯನ್ನು ಮಾಡ್ತಾರೆ. ತಮಟೆ ಶಬ್ದಗಳನ್ನು ಮಾಡಿಸಿ ಪಟಾಕಿಯನ್ನು ಹೊಡೆದು ತುಂಬ ವಿಜೃಂಭಣೆಯಿಂದ ಮಾಡ್ತಾರೆ. ಇದು ಒಂದು ರೀತಿ ನಮ್ಮ ಏರಿಯಾ ಕೂಡ ಬೆಂಗಳೂರಿನ ಒಂದು ಭಾಗ ಅಂತ ತೋರಿಸಲಿಕ್ಕೆ ಈ ಅಣ್ಣಮ್ಮ ಒಂದು ಸಂಕೇತವಾಗಿದೆ, ಒಂದು ಪ್ರತಿಮೆಯಾಗಿದೆ, ಒಂದು ಪ್ರತೀಕವಾಗಿದೆ ಅಂತ ಹೇಳ್ಬೋದು. ಈ ಅಣ್ಣಮ್ಮ ದೇವಿಯ ಉತ್ಸವವನ್ನು ಸಾಮಾನ್ಯವಾಗಿ ಚೈತ್ರ ಮಾಸದಲ್ಲಿ ಮಾಡಲಾಗ್ತದೆ. ಹಾಗೆ ಕರಗದ ಉತ್ಸವದ ದಿನದಂದು ದೇವಾಲಯದಲ್ಲಿ ವಿಶೇಷ ಪೂಜೆಯನ್ನು ಸಲ್ಲಿಸಿ ರಾತ್ರಿ ಪಲ್ಲಕ್ಕಿ ಉತ್ಸವದ ಮೆರವಣಿಗೆಯನ್ನು ದೇವಿಗೆ ಮಾಡ್ತಾರೆ. ಹಾಗೆ ಬೆಂಗಳೂರಿನ ಪ್ರಸಿದ್ಧ ಕರಗದ ಉತ್ಸವವು ಪ್ರತಿ ವರ್ಷವೂ ಕೂಡ ಈ ದೇವಾಲಯಕ್ಕೆ ಭೇಟಿ ನೀಡುವಂಥದ್ದು ಒಂದು ರೂಢಿಗತ ಪರಂಪರೆಯಾಗಿ ಬೆಳೆದುಕೊಂಡು ಬಂದಿದೆ. ಶ್ರೀ ಅಣ್ಣಮ್ಮ ದೇವಿಗೆ ಮಂಗಳವಾರ ಮತ್ತು ಶುಕ್ರವಾರ ವಿಶೇಷ ಪೂಜೆಯನ್ನು ಸಲ್ಲಿಸ್ತಾರೆ. ಹಾಗೆ ಭಕ್ತರು ಇಲ್ಲಿಗೆ ತಮ್ಮ ಇಷ್ಟಾರ್ಥಗಳನ್ನು ಈಡೇರಿಸುವಂತೆ ಅರ್ಕೆ ಮಾಡಿಕೊಂಡು ಬರ್ತಾರೆ. 100 ಜನ ಭಕ್ತರು ಬರ್ತಾರೆ. ಮುಂಜಾನೆಯಿಂದ ರಾತ್ರಿ 10-11 ಗಂಟೆವರೆಗೂ ಕೂಡ ಈ ದೇವಸ್ಥಾನದ ಬಾಗಿಲು ತೆರೆದೇ ಇರ್ತದೆ. ಹಾಗೆ ಭಕ್ತರು ತಮ್ಮ ಕಷ್ಟ ಪರಿಹಾರ ಆದರೆ ಈ ದೇವಿಗೆ ಕುರಿ, ಕೋಳಿ, ಮೇಕೆ ಬಿಡುವುದಾಗಿ ಅರ್ಕೆ ಮಾಡಿಕೊಳ್ತಾರೆ. ಅವ್ರ ಕಷ್ಟ ಪರಿಹಾರ ಆಯಿತು ಅಂದರೆ ಅಂತಹ ಪ್ರಾಣಿಯನ್ನು ಜೀವಂತವಾಗಿ ತಂದು ದೇವಾಲಯಕ್ಕೆ ಬಿಟ್ಟು ಹೋಗ್ತಾರೆ ಅಂತ ಹೇಳ್ತಾರೆ. ಹಾಗೆ ಶ್ರೀ ಅಣ್ಣಮ್ಮ ದೇವಿಗೆ ನಿಂಬೆಹಣ್ಣಿನ ಹಾರವನ್ನು ಮತ್ತು ಸೀರೆಯನ್ನು ಅರ್ಪಿಸುವ ಪರಿಪಾಠ ಇಂದಿನಿಂದಲೂ ಕೂಡ ನಡೆದುಕೊಂಡು ಬಂದಿದೆ. ನೀವೆಲ್ಲ ಜೈ ಅಣ್ಣಮ್ಮ ಅಂತ ಕಾಮೆಂಟ್ ಮಾಡ್ತೀರಾ ಅಂತ ತಿಳಿದು ಪಟಾಕಿ ಹೊಡೆಯೋಣವಾ?